ಬೆಳೆದ ಬೆಲೆ ಕೊಡೋದು ನೀವು. ಅವ್ನು ದುಡ್ಡೇ ಇಲ್ಲದೆ ಪಾಪವ ಇರೋ ದುಡ್ಡು ಖರ್ಚು ಮಾಡಿ ಅಡಿಕ್ಟ್ ಆಗಿ ಎಷ್ಟು ಕುಟುಂಬಗಳು ಎಷ್ಟು ತಾಳ್ಗಳು ಹಾಳಾಗಿ ಹೋಗಿದ್ದಾವೆ. ನೀವು ಹೇಳಿದು ಕರೆಕ್ಟ್ ಸರ್. ಆದ್ರಿಂದ ಸರ್ಕಾರ ವಿಷ ಭಾರಿ ರೀ, ಅದು ತಿಂದ್ರೆ ಅನುಕೂಲ ಆಗುತ್ತೆ ನಾವು ಮಾತಾಡ್ತೀರಲ್ರಿ. ಹಾಗಲ್ರಿ, ಈಗ ಅದು ಹೇಳ್ತಾರೆ ವಿಷಾಣು ಕೂಡ ಸರ್, ಅದನ್ನ ಒಂದು ಮಿತಿಯೊಳಗೆ ಇದು ಮಾಡ್ಕೊಂಡ್ರೆ ಅದು ನಮ್ಗೆ ಏನಾಗೈತೆ ಅಂದ್ರೆ ಆರೋಗ್ಯಕ್ಕೆ ಈ ನಮ್ಮ ಆಹಾರ ಬರ್ತಿರ್ತದ್ರಿ ವಿಷ ರೀ. ನೀವು ಮತ್ತೆ ಎಕ್ಸೈಸ್ ವಿಷ ಎಕ್ಸೈಸ್ ಹಾಕೋದು ಬೇಡ ರೀ. ನೀವು ಅಂದ್ರೆ ಆಗೋದು ಬೇಡ ಅಂತ ಎಡಿಕ್ಟ್ ಆದ್ರೆ ಬಿಡಕ್ಕೆ ಆಗೋದಿಲ್ರಿ. ಯಾಕೆ ಸರ್ ಇದು ನೀವು ನೋಡ್ರಿ ಸರ್ಕಾರ ಮಿಚ್ಚೋ ಸಲುವಾಗಿ ಯಾರೋ ಮಿಚ್ಚೋಗಿ ಮತ್ತೆ ಮತ್ತೆ ಹೋಗ್ಬಿಡಿ. ಇಲ್ರಿ, ಆದ್ರೆ ಇದು ವಾಸ್ತವ. ಆ ದುಡ್ಡ ನೀವು ಸಂಗ್ರಹ ಮಾಡಿ ಆ ಜನಕ್ಕೆ ಮತ್ತೆ ಹಂಚೋದ್ರಾಗ ಏನೈತ್ರಿ? ನೀವು ಸಾರಾಯಿ ಬಂದ್ ಮಾಡಿದ್ರಿ ಅಂದ್ರೆ ಒಂದು ದೊಡ್ಡ ಲಾಬಿ ಹಾಳಾಗಿ ಹೋಗ್ತದೆ. ಈ ದೇಶನ ಹಾಳು ಮಾಡೋದು ಜನಾಂಗ ಹೋಗಿಬಿಡ್ತಾರ. ಆ ದುಡ್ಡಿನಿಂದ ರಾಜಕೀಯ ಮಾಡೋ ಜನ ಇದ್ದಿದ್ದವ್ರು ಇಡೀ ವ್ಯವಸ್ಥೆ ಮನೆ ಬಗ್ಗೆ ತೊಗೊಂಡು ಹೋಗ್ತಾರ. ಎಷ್ಟು ಅನ್ಯಾಯ ಆಗಿರ್ತದ್ರಿ. ನೀವು ಇವ್ರು ಕುಡಿದ್ರು ಏನು ಎಕ್ಸಾಂಪಲ್ ಕೊಡ್ರಿ. ನೀವು ಸೈನಿಕರದು ಇವತ್ತು ಅಮೆರಿಕನ್ ಇದರಲ್ಲಿ ನಿಮ್ಮ ಈ ದಾರು ಮಾಡೋದ್ರಲ್ಲಿ ಸಾರಾಯಿ ಹಣ್ಣಿನ ರಸನೇ ಅದು. ಹಣ್ಣಿನ ರಸದಲ್ಲೇ ಕಂಟೆಂಟ್ ಇರ್ತದ. ಅದು ನಿಮ್ಮ ಶರೀರ ಹಾಳು ಮಾಡೋದಿಲ್ಲ. ಅದು ಅಲ್ಲಿ ವಾತಾವರಣ ಅದು ಯೋಗ್ಯ ಅದ. ಅದು ತಪ್ಪದ. ಅದಕ್ಕೆ ವೈನ್ ಅಂತೀವಿ ನಾವು. ದಟ್ ಇಸ್ ಕಾಲ್ಡ್ ವೈನ್. ಅದು ಸಾರಾಯಿ ಅಲ್ಲ. ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಕಾಳ ಬಟ್ಟೆ ತಯಾರು ಮಾಡೋಕೆ ಹೋಗಿ ಬಟ್ಟೆ ಒಳಗೆ ಏನು ಕೂಡಿಸಿ ಬೆಲ್ಲ ಏನು ಕೊಡ್ತಿದ್ದಿಲ್ಲ ಹಾಗೆ ಮಾಡಿ ತಯಾರು ಮಾಡ್ತೀವಿ. ಇದನ್ನು ಇದು ಏನಾಗ್ತದ ಈ ಥರ ಸ್ಪಿರಿಟು ಸಹ ಹಾಳು ಮಾಡುವಂಥದ್ದು, ತೂತ್ ಮಾಡುವಂಥದ್ದು, ಲಿವರ್ ಹಾಳಾಗಿ ಹೋಗಿದ್ದು ಎಷ್ಟೋ ಜನ. ಅದು ಬರೋಬ್ಬರಿ ಅತಿ ಪ್ರಶ್ನೆ ಇಲ್ಲಿ ಅದು ಅತಿ ಆಗತ್ತೈತೆ. ಅದು ನೀವು ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ನೋಡಿ ಸರ್, ಈಗ ನೀವು ಹೇಳಿದ ದೇವದಾನವರು ಕೂಡ ಸರ್ ಆಗಿನ ದೇವ್ರ ಹೆಸರು ಹೇಳಿ ಎಲ್ಲ ಮಾಡುವಂಥದ್ದು ಬೇಕಾಗಿಲ್ಲ ಅಂತ. ದೇವದಾನವ ಅಂದ್ರೆ ಆಕ್ಚುಲಿ ನೀವು ಪರ್ವ ಕಾದಂಬರಿ ಓದಿದ್ದೀರಿ ಇಲ್ಲ ಗೊತ್ತಿಲ್ಲ. ಪರ್ವ ಕಾದಂಬರಿ ಹೆಸರು ಬರ್ಬೋದು. ದೇವ್ರ ಮೇಲೆ ಎಲ್ಲೂ ಇಲ್ಲ. ಇಲ್ಲ ಹಿಮಾಲಯದ ಜನ ಅವ್ರು ದೇವ್ರದ ಕರ್ಕೊಂಡು ನಾವು ದಕ್ಷಿಣದವ್ರಿಗೆ ರಾಕ್ಷಸ ಕರ್ಕೊಂಡು ಸ್ವತಃ ಬರ್ಕೊಳ್ತಾರ. ಅದನ್ನ ಒಬ್ಬ RSS ಅತಿ ಇದ್ದಂಥ ವ್ಯಕ್ತಿ ಒಬ್ಬ ವೈಜ್ಞಾನಿಕ ಕಾದಂಬರಿ ಬರೆದಿದ್ದಾರೆ.